ಸರ್, ನಮ್ಮ ಕೇಶವರಾಜನವರ ಮಾರ್ಗದರ್ಶನದಲ್ಲಿ ಅವರ ಆದೇಶದ ಮೇಲೆ ನಾವು ಈ ಥರ ಸಂಘಟನೆಗಳ ಮುಖಾಂತರ ಪಾರ್ಟಿ ಕಟ್ಟೋ ಕೆಲಸನ ಮಾಡಿ ಅಂತ ಹೇಳಿದರೆ, ಆ ಆದೇಶದ ಪ್ರಕಾರ ನಾವು ಮೊದಲನೇ ಹೆಜ್ಜೆಯಾಗಿ ಯುವಕರನ್ನ ಒಗ್ಗೂಡಿಸೋಕ್ಕೋಸ್ಕರ ಈ ಕ್ರಿಕೆಟ್ ಟೂರ್ನಿಮೆಂಟನ್ನು ನಾವು ಮಾಡಿದ್ದೀರಿ. ನಾವು ಈ ಭಾಗದ ಎಲ್ಲ ಮುಖಂಡರನ್ನು ಕರೆದು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ತಿಮ್ಮರಾಜ್ ಅವರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೂ ಪಕ್ಕದ ವಾರ್ಡಿನ ಪಕ್ಕದ ಊರಿನ ಎಲ್ಲ ಮುಖಂಡರು, ನಮ್ಮ ಭಾಗ್ಯರಾಜ್ ಅವರು ಇರ್ಬೋದು, ರವಿ ಅವರು ಇರ್ಬೋದು, ನಮ್ಮ ಶ್ರೀಧರ್ ಅನ್ನೋರು ಇರ್ಬೋದು, ಯಶುರಾಜು, ಮುತ್ತು ಅವರು, ಎಲ್ಲರೂ ಭಾಷಾ ಸರ್ ಅವರ ಎಲ್ಲರ ನಮ್ಮ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊತಾ ಇದ್ದೀವಿ. ಚುನಾವಣೆ ಬರ್ತಾ ಇದೆ, ಎಸ್ಸಿ ಆಗಿದೆ ನೀವು, ಸೊ ಸ್ಪರ್ಧೆ ಮಾಡ್ತೀರಾ? ಯಾವ ರೀತಿ ಸಂಘಟನೆ ನಡೆದಿದೆ? ನಮ್ಮ ನಾಯಕರಾದಂಥ ಕೇಶವರಾಜನವರು ಯಾವಾಗ ನಮ್ಗೆ ಅನುಮತಿ ಕೊಡ್ತಾರೆ ನಾವು ಆವಾಗಿಂದ ಸ್ಟಾರ್ಟ್ ಮಾಡ್ತೀರಿ. ಪಾರ್ಟಿ ಸಂಘಟನೆಗಂತೂ ಆಲ್ರೆಡಿ ಮಾಡ್ತಾ ಇದ್ದೀರಿ. ರಾಜಕೀಯವಾಗಿ ಮಾಡೋದು ನಮ್ಮ ನಾಯಕರ ಆದೇಶದ ಮೇಲೆ, ಆಮೇಲೆ ನಾವು ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಡಿಫಾರ್ಮ್ ಸಿಗುತ್ತೆ ಅಂತ ನೋಡೋಣ. ಈಗ ನಮ್ಮ ನಾಯಕರು ಯಾರು ಸೂಕ್ತ ಇದ್ದಾರೆ ಅಂತ ಅನ್ಕೊಂತಾರೋ ಅವ್ರು ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಸಿಗ್ತದೆ ಅನ್ನೋ ಒಂದು ಇದ್ರ ಮೇಲೆನೆ ನೀವೇ ಒಂದ್ಸರಿ ನಮ್ಮ ವಾರ್ಡ್ನಲ್ಲಿ ಓಡಾಡಿ ನಮ್ಮ ಬಗ್ಗೆ ಕೇಳ್ಕೊಳ್ಳಿ. ಯಾಕೆಂದರೆ ನಾವು ಗೆಲ್ತೀರಿ, ಆದರೂ ಜನಗಳ ಅಭಿಪ್ರಾಯನೂ ನೀವು ಒಂದ್ಸರಿ ಕೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸರ್, ನಮ್ಮ ಕೇಶವರಾಜನವರ ಮಾರ್ಗದರ್ಶನದಲ್ಲಿ ಅವರ ಆದೇಶದ ಮೇಲೆ ನಾವು ಈ ಥರ ಸಂಘಟನೆಗಳ ಮುಖಾಂತರ ಪಾರ್ಟಿ ಕಟ್ಟೋ ಕೆಲಸನ ಮಾಡಿ ಅಂತ ಹೇಳಿದರೆ, ಆ ಆದೇಶದ ಪ್ರಕಾರ ನಾವು ಮೊದಲನೇ ಹೆಜ್ಜೆಯಾಗಿ ಯುವಕರನ್ನ ಒಗ್ಗೂಡಿಸೋಕ್ಕೋಸ್ಕರ ಈ ಕ್ರಿಕೆಟ್ ಟೂರ್ನಿಮೆಂಟನ್ನು ನಾವು ಮಾಡಿದ್ದೀರಿ. ನಾವು ಈ ಭಾಗದ ಎಲ್ಲ ಮುಖಂಡರನ್ನು ಕರೆದು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ತಿಮ್ಮರಾಜ್ ಅವರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೂ ಪಕ್ಕದ ವಾರ್ಡಿನ ಪಕ್ಕದ ಊರಿನ ಎಲ್ಲ ಮುಖಂಡರು, ನಮ್ಮ ಭಾಗ್ಯರಾಜ್ ಅವರು ಇರ್ಬೋದು, ರವಿ ಅವರು ಇರ್ಬೋದು, ನಮ್ಮ ಶ್ರೀಧರ್ ಅನ್ನೋರು ಇರ್ಬೋದು, ಯಶುರಾಜು, ಮುತ್ತು ಅವರು, ಎಲ್ಲರೂ ಭಾಷಾ ಸರ್ ಅವರ ಎಲ್ಲರ ನಮ್ಮ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊತಾ ಇದ್ದೀವಿ. ಚುನಾವಣೆ ಬರ್ತಾ ಇದೆ, ಎಸ್ಸಿ ಆಗಿದೆ ನೀವು, ಸೊ ಸ್ಪರ್ಧೆ ಮಾಡ್ತೀರಾ? ಯಾವ ರೀತಿ ಸಂಘಟನೆ ನಡೆದಿದೆ? ನಮ್ಮ ನಾಯಕರಾದಂಥ ಕೇಶವರಾಜನವರು ಯಾವಾಗ ನಮ್ಗೆ ಅನುಮತಿ ಕೊಡ್ತಾರೆ ನಾವು ಆವಾಗಿಂದ ಸ್ಟಾರ್ಟ್ ಮಾಡ್ತೀರಿ. ಪಾರ್ಟಿ ಸಂಘಟನೆಗಂತೂ ಆಲ್ರೆಡಿ ಮಾಡ್ತಾ ಇದ್ದೀರಿ. ರಾಜಕೀಯವಾಗಿ ಮಾಡೋದು ನಮ್ಮ ನಾಯಕರ ಆದೇಶದ ಮೇಲೆ, ಆಮೇಲೆ ನಾವು ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಡಿಫಾರ್ಮ್ ಸಿಗುತ್ತೆ ಅಂತ ನೋಡೋಣ. ಈಗ ನಮ್ಮ ನಾಯಕರು ಯಾರು ಸೂಕ್ತ ಇದ್ದಾರೆ ಅಂತ ಅನ್ಕೊಂತಾರೋ ಅವ್ರು ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಸಿಗ್ತದೆ ಅನ್ನೋ ಒಂದು ಇದ್ರ ಮೇಲೆನೆ ನೀವೇ ಒಂದ್ಸರಿ ನಮ್ಮ ವಾರ್ಡ್ನಲ್ಲಿ ಓಡಾಡಿ ನಮ್ಮ ಬಗ್ಗೆ ಕೇಳ್ಕೊಳ್ಳಿ. ಯಾಕೆಂದರೆ ನಾವು ಗೆಲ್ತೀರಿ, ಆದರೂ ಜನಗಳ ಅಭಿಪ್ರಾಯನೂ ನೀವು ಒಂದ್ಸರಿ ಕೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.